ರಿಪಬ್ಲಿಕ್ ಕನ್ನಡ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ವೀಕ್ಷಕರೇ, ಏನ್ ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ನಾವಿವಾಗ ಮದ್ದೂರಾಯಿತು, ಮಳವಳ್ಳಿ ಆಯಿತು, ಈಗ ಚನ್ನಪಟ್ಟಣ ತಾಲೂಕಿಗೆ ನಾವು ಬಂದಿದ್ದೀವಿ. ಚನ್ನಪಟ್ಟಣ ಅಂತಂದರೆ ನಿಮಗೆ ಗೊತ್ತೇ ಇದೆ, ಚನ್ನಪಟ್ಟಣ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ, ಚನ್ನಪಟ್ಟಣದಲ್ಲಿ ನೀರಾವರಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ, ಮತ್ತು ರೈತರಿಗೆ ಏನೆಲ್ಲ ಅನುಕೂಲಗಳಾಗ್ತಾ ಇದೆ. ಸೊ ಇದೆಲ್ಲದ್ರ ಬಗ್ಗೆ, ಜೊತೆಗೆ ಚನ್ನಪಟ್ಟಣದ ಅಭಿವೃದ್ಧಿ ಆಗ್ತಾ ಇದೆಯಾ, ಇವೆಲ್ಲದನ್ನು ಕೂಡ ಒಳಗೊಂಡಂತೆ ನಾವು ಜನರ ಹತ್ರ ಪ್ರಶ್ನೆ ಮಾಡ್ತಾ ಹೋಗೋಣ. ಜನರು ಏನು ಹೇಳ್ತಾರೆ, ಒಂದಿಷ್ಟು ತರಲೆ ತಮಾಷೆಗಳೊಂದಿಗೆ ಮಾತಾಡ್ತಾ ಹೋಗೋಣ. ಬನ್ನಿ. ಚೆನ್ನಾಗಿದ್ದೀರಾ? ಏನಂಗೆ ಮೈ ಕೈ ಹಿಡಿದು ಕೂಡಲೇ ನಾಚ್ಕೊಳ್ಳೋದು. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಭಾಗ್ಯ. ಭಾಗ್ಯ. ಶಿ ಯಾವ್ಯಾವ ಭಾಗ್ಯಗಳು ಸಿಗ್ತಾ ಇದಾವೆ ನಿಮ್ಗೆ? ಈ ಭಾಗ್ಯಗಳು ಹೇಳಿ. ಭಾಗ್ಯಕ್ಕ ಏನ್ ಹೇಳುವ? ಯಾವ್ಯಾವ ಭಾಗ್ಯಗಳು ಸಿಗ್ತಾವು? ಓಟ್ ಹಾಕಿಸ್ಕೋಗಂಟ ಲವಲಪ್ಪ ಅಂತಾರೆ, ಆಮೇಲೆ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ನಾವು ಮಾಮೂಲಿ ನೆಲ ಕೆರಿಬೇಕು. ನೆಲ ಕೆರೆಬೇಕು ಅಂದಿರಾ? ಯಾವ್ರು? ನಾವು ಕನಕಪುರ. ಕನಕಪುರ ಬಂಡೆ ಒಬ್ಬಡೆ. ಈ ಕಡೆ ಚನ್ನಪಟ್ಟಣದ ಕಡೆ ಚನ್ನಪಟ್ಟಣ. ನಾವು ಚನ್ನಪಟ್ಟಣಕ್ಕೆ ಬಂದಿವಿ. ಯಾಕೋ ನಾವು ಕನಕಪುರ. ಕನಕಪುರದಲ್ಲಿ ಯಾವರು? ಯಾರು? ನಾವು ಉದಾರಹಳ್ಳಿ. ಉದಾರ ಆಗೈತಾ? ಉದಾರ ಆಗೈತಾ ಇಲ್ಲ ಅಳಸ್ಕೊಂಡೈತಾ? ಚೆನ್ನಾಗಿದೆ ಊರು. ಅಭಿವೃದ್ಧಿ ಎಲ್ಲ ಚೆನ್ನಾಗಿದ್ದದ? ಅಭಿವೃದ್ಧಿ ನಾ ಹೇಳಿಲ್ವ ಅಲ್ಲಿ ಗೆದ್ಬಿಟ್ಟು ಅವ್ರು ಕೊನೆಯಲ್ಲಿ ಇರ್ತಾರೆ. ನಾವು ಮಾಡೋ ಡ್ಯೂಟಿ ಮಾಡ್ಬೇಕು ಅಂತ ಅಲ್ಲ ಕೆರೆದ್ಬಿಟ್ಟವ್ರೆ ಅಂದಿ. ಸರಿ ಬಿಡಿ. ನಿಮ್ಮ ಹೆಸರು? ನಾಚಿ ನೀರಾಗಲೇ. ಹಿಂಗೆಲ್ಲ ನಾಚ್ಕೊಂಬಿಟ್ರೆ ಏನ್ ಮಾಡೋಣ? ಹಿಂಗ್ ನಾಚ್ಕೊಂಬಿಟ್ರೆ ನೀವು, ನನಗೂ ನಾಚಿಕೆ ಆಯ್ತದೆ ನೀವು ನಾಚ್ಕೊಂಬಿಟ್ರೆ. ಅಯ್ಯೋ. ಏನ್ ನಿಮ್ಮ ಹೆಸರು? ಶಾರದವ್ವ. ಮತ್ತೆ ಯಾವ್ರು? ನಾವು ಶಿವಾರ್ದವರು. ಯಾವ ಕ್ಷೇತ್ರಕ್ಕೆ ಬರ್ತದೆ ನಿಮ್ದು? ಹಂಗಾರೆ ಅಲ್ಲಿ ಚನ್ನಪಟ್ಟಣದಲ್ವೇ ನೀವು? ಮದ್ದೂರ? ಹಂಗಾರೆ ನಿಮ್ MLA ಉದಯಗೌಡ್ರು ಬರ್ತಾರ ಬಿಡಿ. ಹಂಗಾರೆ ನೀವು ಚನ್ನಪಟ್ಟಣಕ್ಕೆ ನಿಮ್ಗೆ ಅಷ್ಟು ಗೊತ್ತಿಲ್ಲ. ಚೆನ್ನಾಗಿದ್ದೀರಾ? ಹೋಗ್ಲಿ. ಚೆನ್ನಾಗಿದೀವಿ. ಸರಿ. ಬಸ್ ಎಲ್ಲ ಫ್ರೀ? ಫ್ರೀ. ಓಡಾಡೋದು? ಅಯ್ಯೋ ಜಾಸ್ತಿ ಓಡಾಡಲ್ಲ ನಾವು. ಹಂಗೆಲ್ಲ ಬಯಸ್ಕೋಬೇಕಾಯ್ತದೆ. ಅದೇ ಬಯಸ್ಕೊಂಡ್ರಿ? ಏನ್ ಯಾರು ಬಿಡು ಅಂದಿದ್ದಾರೆ ಫ್ರೀ ಅವ್ರ? ಹಂಗ ಅವ್ರ ಯಾರು ಬಿಡು ಅಂದರು. ಹೆಂಗಸರು ಓಟ್ ಹಾಕಾರ ಗಣಸರು ಹಾಕ್ಲಿಲ್ವೇ? ಎಲ್ಕ ಮಾಡ್ಬೇಕಾಯ್ತು. ಅವನ ಯಾಕಂಗ್ ಮಾಡ್ದ? ನಮ್ಮ ದೇಶಕ್ಕೆ ಮಾದರಿ. ಗಣಸರಿಗೆ ಗಣಸಂಗೆ ಮಾಡ್ಬೇಕು, ಹೆಂಗಸರಿಗೆ ವ್ಯಾನಿಟಿ ಬೇಕು. ನ್ಯಾರ ಹಾಕೊಂಡ್ ನೀನ್ ಹೋಗು ಗಂಡ ಆ ಗಣಸು ಅದೇನೋ ಹೆಂಗಸರಿಗೆ ನಮಗೂ ಫ್ರೀಡಮ್ ಬೇಕು ಅಂತ ಕೇಳ್ತಾವ್ರಲ್ಲ. ಏನ್ ಕೇಳಾರು? ನಾವು ಹೋಗ್ಬೇಕು, ನಮಗೂ ಗಂಡನ ಬಿಟ್ಬಿಟ್ಟು ನಾವೇ ಹೋಗುವ ನಡೀರಿ ಅನ್ಕೊಂಡು ಹೋಗುದ. ಹಂಗಲ್ಲ, ಹಂಗ್ ಬೇಕಂತಲ್ಲ ಅವ್ರಿಗೆ. ಲೇಡೀಸ್ ಎಲ್ಲ ಹುಡುಗಿರಲ್ಲ ಅದನ್ನೇ ಕೇಳ್ತಾವ್ರಲ್ಲ. ಫ್ರೀಡಮ್ ಬೇಕು ಅಂತ. ಎಲ್ಲ ಬೇಕು. ಗಣಸ ಬಿಟ್ಬಿಟ್ಟು ಹೆಂಗಸ ಮುಂದಕ್ಕೆ ಹೋಗಿದ್ರೆ ಅದಾದತೆ ಬದುಕು. ಅದಕ್ಕೆ ಅದು ಭೇದ ಭಾವ ಎಲ್ಲ ಒಂದೇ ಅಲ್ವೇ? ಎಲ್ಲ ಒಂದೇ ತರನೇ ಇರ್ಬೇಕು. ಅದಕ್ಕೆ ನೀವು ಮುಂದೋಗಿ ಅಂತ ಬಿಟ್ಕೊಂಡವ್ರ. ನಡಿಯವ ಮುಂದೆ ನಾ ಬರ್ತೀನಿ ಅಂತ. ಅದಕ್ಕೆ ನೀವ್ ಹೇಳೋದು ಗಂಡಸರು ಇರ್ಬೇಕು. ಬೆಲೆ ಇಲ್ದ ಯಾಕೆ ಆ ಹೀರೋಯಿನ್ಗಳೆಲ್ಲ ಹಂಗೆಲ್ಲ ಒಪ್ಪಲ್ವಲ್ಲ ಅದನ್ನೆಲ್ಲವ? ಯಾಕೆ ಒಪ್ಪಲ್ರು? ಅದೇ ಈಗ ಅದು ಬಿಟ್ಟೋದ್ಕೆ ಈಗ ಹೋಯ್ತಾ ಇರೋದು ಹೆಂಗ್ ಬೇಕಂಗೆ. ಹಂಗ ಚೆನ್ನಾಗಿ ಹೇಳಿದ್ರು. ಹುಡುಗಿ ಹೇಳಿ ಕುಂತದ ನೋಡಿ. ಅವ್ರು ಹೇಳಿ ಸರಿಯಾ? ನೀವೆಲ್ಲ ಫ್ರೀಡಮ್ ಕೇಳ್ತಿರಲ್ಲ. ಏನ್ ಮಾಡ್ತೀರಿ? ಕಾಲೇಜ್ ಹೋಯ್ತಾಳೆ, ಹೋಗವಳೆ ಅನ್ನೋದು. ಅವರೆಲ್ಲ ಮೀಟಿಂಗ್ ಮಾಡುದು, ಆಮೇಲೆ ಮೀಟಿಂಗ್ ಮಾಡೋದು. ಏನ್ ಹುಡುಗಿ, ಏನ್ ಸಮಾಚಾರ? ಏನ್ ಹೆಸರು? ರಕ್ಷಿತಾ. ಅಲ್ಲೊಡಲಿ ಹೆಣ್ಮಕ್ಳ ಬಗ್ಗೆ ಹೆಂಗ್ ಮಾತಾಡ್ತಾರ ಅವರು? ಮೊಬೈಲ್ ತಕೊಂಡು, ವ್ಯಾನಿಟಿ ತಕೊಂಡು ಎಲ್ಲ ಹೋಯ್ತಿರಂತಲ್ಲ. ಇದ್ಯಾಕೆ? ಪಾಪ ನೋಡಿ ಎಷ್ಟು ಡೀಸೆಂಟ್ ಆಗಿ ಕೂತೈತ್ ನಮ್ಮ ಹುಡುಗಿ ಅಂತ. ಏನ್ ತಮಾಷೆನೇ ಅಲ್ಲ. ಎಲ್ರು ಒಂದೇ ತರ ಇರಲ್ಲ ಅಂತ ಅಲ್ವಾ ರಕ್ಷಿತಾ? ಎಲ್ರು ಒಂದೇ ತರ ಇರಲ್ಲ. ಮತ್ತೆ ಯಾವ್ರು? ನಾವು ಹೂವಾಪುರ. ಎಲ್ಲ ಹೂವಿನಂತ ಇದೆಯಾ ಊರು? ಇಲ್ಲ ಎಲ್ಲ ದಬಾಕಂಡ್ ಐತೆ ಅಭಿವೃದ್ಧಿ? ಇಲ್ಲ, ಸುಮಾರಾಗೈತೆ. ರೋಡ್ ಗುಂಡಿಗಳೆಲ್ಲ ಚೆನ್ನಾಗಿದಾವ? ರೋಡ್ ಗುಂಡಿಗಳು ಚೆನ್ನಾಗಿದೆಯಾ? ರೋಡ್ ಚೆನ್ನಾಗಿದ್ಯಾ? ರೋಡ್ ಚೆನ್ನಾಗೈತೆ. ಮತ್ತೆ ರೋಡ್ ಗುಂಡಿಗಳೆಲ್ಲ ಚೆನ್ನಾಗಿದಾವ ಅಂದ್ರೆ ಹೂ ಅಂದ್ರಿ. ಯಾರು ನಿಮ್ಮ MLA? ಇವಾಗ ಡಿ ಕೆ ಶಿವಕುಮಾರ. ಯಾವ್ದು ನಿಮ್ ಕನಕಪುರಕ್ಕೆ ಬರುತ್ತಾ? ಚನ್ನಪಟ್ಟಣಕ್ಕೆ ಬರುತ್ತಾ? ಹಂಗಾರೆ ಡಿ ಕೆ ಶಿವಕುಮಾರ್ ಅಲ್ಲ, ಯೋಗೇಶ್ವರ್. CP ಯೋಗೇಶ್ವರ್ ಗೊತ್ತವ್ರು? ನೋಡಿದೀರಾ? ಸರಿ ಆಯ್ತು. ಮತ್ತೆ ಏನ್ ಓದ್ತಾ ಇರೋದು? ಸೆಕೆಂಡ್ PU. ಊರು ನಿಮ್ಮೂರು ಚೆನ್ನಾಗೈತಾ?
ಏನವ್ವ ಏನಪ್ಪ ನನ್ ತಕ್ಕ ಯಾವಾಗ ಬರ್ತಾನ ನನ್ನ ಮಗ ಅದ್ ಯಾವಾಗ ಬಂದ್ ಮಾತಾಡ್ತಾನ ಅದ್ ಯಾವಾಗ ಬಂದಿದ್ದೇನೋ ಹಿಡಿದು ಬಿಟ್ಟಾನ ದೊಣ್ಣೆ ಅಂತ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ತಾಯಮ್ಮ. ತಾಯಮ್ಮ. ಓ ತಾಯಮ್ಮ, ಇಲ್ಲೊಂದ್ ತಾಯಮ್ಮ. ಯಾವ್ರು? ಮಳೂರ್ ಪಟ್ನ. ಹೌದಾ, ಚೆನ್ನಾಗಿದೀಯೇ? ಚೆನ್ನಾಗಿ. ಈಗ ಈ ಕಡೆಗೆ ಬಂದಿದ್ದು ಚನ್ನಪಟ್ಟಣದ ಕಡೆಗೆ? ಈ ಕಡೆಗೆ ಬಂದಿದ್ದ ಮಳವಳ್ಳಿಗೆ ಹೋಗಿದ್ದೆ. ಮಳವಳ್ಳಿಗೆ ಹೋಯ್ದ್ರಾ? ಯಾಕೆ? ನಮ್ಮ ಮೊಮ್ಮಗಳು ನೋಡುತ್ತೆ. ಮೊಮ್ಮಗಳು ನೋಡಕ? ಹಬ್ಬ ಅಲ್ಲಿ ಕೊಟ್ಟಿರಾ ಮಗಳನ್ನ? ಜೊತೆಲಿ ಯಾರು ಇಲ್ವೇ? ಜೊತೆಲಿ ನನ್ನ ಮಗ ಬಂದ. ಮಗ ಬಂದನ? ಎಲ್ಲದ್ರ ಮಗ? ಹೋಗವ್ರಾ? ಮತ್ತೆ ಹೆಂಗದೆ ಊರು? ಊರು ಚೆನ್ನಾಗದೆ. ಚೆನ್ನಾಗದ? ಎಲ್ಲ ಕೆಲಸ ಎಲ್ಲ ಮಾಡ್ಸವ್ರ? ಸುಮ್ನೆಲ್ಲ ಆಡ್ಬಿಟ್ಟವ್ರ? ಮಾತಾಡವ ತಾಯಮ್ಮ. ಆ ತಾಯಮ್ಮನ ಹತ್ರ ಟ್ರೈನಿಂಗ್ ತಗ. ಏನ್ ಮಾತಾಡೋದು ಆ ತಾಯಮ್ಮ ಟ್ರೈನಿಂಗ್ ತಗೋಬೇಕು ನೀವು. ಹೆಂಗ್ ಮಾತಾಡೋದು? ಕಾಸೆಲ್ಲ ಬರ್ತೈತಾ? ಎಷ್ಟು ಬರ್ತದೆ? ಎಷ್ಟು ಬಂದರು? ಎಷ್ಟು ಬಂದರು ಅಂದ್ರೆ ನೀವೇ ಹೇಳ್ಬೇಕು. ಎಷ್ಟು 1200 ಬರ್ತದೆ ಪಿಂಚಣಿ. 1200 ಬರ್ತದ? ತಿಂಗಳ ಬರ್ತೈತಾ ಇಲ್ಲ ಅದು ಗುಳು ಮನಸ್ತವ? ತಿಂಗ ಇಲ್ಲ. ತಿಂಗಳ ಇಲ್ವೇ? ರೇಷನ್ ಕಾರ್ಡ್ ಐತಾ? ಅಕ್ಕಿ ಎಲ್ಲ ಕೊಟ್ಟಾರ? ಚನ್ನಪಟ್ಟಣ ಎಲ್ಲ ಸುಮಾರಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ಸವ್ರ ಇಲ್ಲ ಸುಮ್ಮನೆ ಹಂಗೆ ಬಿಟ್ಟವ್ರ? ಯಾರು ನಿಮ್ಮ ಎಮ್ ಎಲ್ ಎ? ನಮ್ಮ ಎಮ್ಮೆಲ್ಲೆ ಯಾರು ಅಂದ್ರೆ ಏಗೇಶ್ವರ್. ಕೆಲಸ ಮಾಡಿಸ್ತಾರ? ಕೈಗೆ ಸಿಗ್ತಾರ ಇಲ್ಲ ಬರೀ ಅವ್ವ ತಪ್ಪ ಅಪ್ಪ? ಅಯ್ಯೋ, ಯಾವಾಗಲೂ ಬರ್ತಾರೆ ಯಾವಾಗಲೂ ಹೋಯ್ತಾರೆ. ನಮ್ ಕೈಗೆ ಸಿಕ್ಕಾರೆ. ಕೈಗೆ ಸಿಗೋವನೇ ನಿಜವಾದ ಜನನಾಯಕ. ಕೈಗೆ ಸಿಗದೆ ಅದೊಂದು ಜನನಾಯಕ ಹೆಂಗಾದನು ಅಲ್ವೇ? ಸರಿ ಆಯ್ತು ಬಿಡಿ, ಹೋಲಿ. ಪಾಪ ಬಂದು ನಿಂತ್ಕೊಂಡ್ ಕೂಡ್ಲೆ ಅವರು ಗಾಬರಿ ಆಯ್ತವ್ರೆ. ಏನ್ ನಿಮ್ಮ ಹೆಸರು? ನಗು ನೋಡಮ್ಮ, ನಗುನ ಎಷ್ಟು ಚೆನ್ನಾಗದೆ. ಅಯ್ಯೋ ಕ್ಯೂಟ್. ಏನ್ ನಿಮ್ಮ ಹೆಸರು? ಸಾವಿತ್ರಮ್ಮ. ಇದ್ಯಾಕಮ್ಮ ಎದ್ದು ಬಿಡ್ರಿ? ಒಳ್ಳೇದಾಯ್ತು ಬಿಡಿ. ಹಬ್ಬ ಕುಂದ್ರಕ್ ಜಾಗ ಮಾಡ್ಕೊಟ್ರಿ. ಏನ್ ನಿಮ್ಮ ಹೆಸರು? ಸಾವಿತ್ರಮ್ಮ. ಯಾವ್ರು? ನಾವು ಕೃಷ್ಣಪುರ. ನಾಚ್ಕೊಬಿಡಿ ಬಿಡಿ. ಅದ್ಯಾಕ? ನಾವು ನಿಮ್ಮನ್ನ ಕಷ್ಟ ಸುಖ ವಿಚಾರ್ಸಕ್ ಬಂದಿರೋರು. ಟಿವಿ ಅವ್ರ ಕಣ. ಚೆನ್ನಾಗಿದ್ದೀರಾ? ಇಲ್ಲೇ ಚನ್ನಪಟ್ಟಣದವ್ರೆ. ಎಷ್ಟು ದೂರ ಇಲ್ಲಿಂದ ನಿಮ್ಮೂರು? ನಮ್ಮೂರು ಗರ್ಕಳಿ ಪಕ್ಕ. ಹೌದಾ? ಹೆಂಗ ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆ ನಿಮ್ಮೂರಲ್ಲಿ? ಕೆಲಸ ಕಾರ್ಯಗಳೆಲ್ಲ ಮಾಡಿಸ್ತವ್ರ ಇಲ್ವೋ? ಮಾಡ್ತಾವ್ರಿ. ಸುಮ್ನೆ ಹೇಳ್ಬಾರ್ದು, ಮಾಡ್ತಾವ್ರಿ. ನಿಜ ಹೇಳ್ಬೇಕು, ಸತ್ಯನೇ ಹೇಳ್ಬೇಕು. ಕೆಲಸಗಳು ಮಾಡ್ತಾವ್ರಿ. ಹೌದಾ? ಏನೇನ್ ಮಾಡಿಸ್ತವ್ರ? ನಮ್ಗ ಅವೆಲ್ಲ ಗೊತ್ತಿಲ್ವೇ? ರೋಡ್ ಎಲ್ಲ ಚೆನ್ನಾಗಿದ್ದದ? ಚೆನ್ನಾಗಿದವ? ಇದು ಫ್ರೀ ಎಲ್ಲ ಸಿಗ್ತೈತಾ? ದುಡ್ಡೆಲ್ಲ ಸಿಗ್ತೈತಾ? 2,000 ರೂಪಾಯಿ ಕೊಟ್ಟಾರ? ತಿಂಗಳ ಕೊಡ್ತಾವ್ರ ಇಲ್ವೋ? ಕೊಡ್ತಾರಾ? ಸರಿ ಆಯ್ತು, ಅಷ್ಟೇ ಸಾಕು. ಗೌಡ್ರ ಬರ್ರಿ. ಏನ್ ನಿಮ್ಮ ಹೆಸರು? ಮಲೇಶ್. ನೀವು ರೈತರ ಅಥವಾ ರೈತರ ಸಂಘದವ್ರ? ರೈತರ ಸಂಘದವ್ರ? ರೈತರಲ್ಲ, ರೈತರು ಇದ್ದಿದ್ವಿ. ಏನ್ ಬೆಳಿತೀರಾ? ಟೊಮೊಟೊ, ಸೌತೆ. ಎಷ್ಟು ಎಕರೆ ಜಮೀನು? ಬರೀ 1.5 ಎಕರೆ. 1.5 ಎಕರೆ. ಯಾಕಂದ್ರೆ ಈಗ ನಮ್ಮ ಜನಗಳಿಗೆ ಹಂಗೆ ಶಾಲಾಕ ಬಂದ್ರೆ ರೈತರ ಸಂಘದವರು ಅಂದ್ರೆ ರೈತರಲ್ವಂತೆ, ರೈತರೆಲ್ಲ ರೈತರ ಸಂಘದವರಲ್ವಂತೆ, ರೈತರ ಸಂಘದವರೆಲ್ಲ ರೈತರಲ್ವಂತೆ. ಉಲ್ಟಾದು ಜನ. ಇಲ್ಲ, ನಾವು ನಿಮ್ಮನ್ನ ದುಡಿಮೆ ಮಾಡಿ ನಾವು ಟೈಮ್ ಇದ್ದಾಗ ಚನ್ಮಣ ಬರೋದು. ಇಲ್ಲ ಅಂದ್ರೆ ಯಾಕೆ ಬರ್ತೀರಿ? ಹೌದಾ? ಮತ್ತೆ ಏನ್ ಸಮಾಚಾರ? ಬೆಲೆ ಸಿಗ್ತಿದ್ಯಾ? ಏನ್ ಪ್ರಾಬ್ಲಮ್ ಏನಿಲ್ಲ. ಚನ್ನಪಟ್ಟಣದಲ್ಲಿ ದರ್ಖಾಸ್ ಭೂಮಿ ಎಲ್ಲ ಕೆಲವರು ಅಕ್ವೈರ್ ಮಾಡ್ಕೊಂಡವ್ರೆ. ಯಾವ ಭೂಮಿನ? ದರ್ಖಾಸ್ ಭೂಮಿನ ಅಂದ್ರೆ ಗುಡ್ಡೆ ಭೂಮಿಗಳನ್ನೆಲ್ಲ ಒತ್ತರಿಸಿ ಗುಡ್ಡೆ ಭೂಮಿಗಳನ್ನೆಲ್ಲ ಬಯಲು ಸಾಗುವಳಿ ಇಲ್ದೇ ಇರೋ ಭೂಮಿಗಳು. ನಾವು ದನ ಯಾವ್ದೋ ಗೋಮಾಳ ಎಲ್ಲ ಒತ್ತುವರಿ ಮಾಡ್ಕೊಂಡವ್ರೆ. ಇಡೀ ನಮ್ಮ ಚನ್ನಪಟ್ಟಣ ತಾಲೂಕು ಅತಿಥಿಯಲ್ಲಿ ನಾಗವರ ಪಂಚಾಯತಿಯಲ್ಲಿ 8 ಎಕರೆ 10 ಎಕರೆನ ಗೋಮಾಳ. ಭೂಮಿನ ಕತ್ಕೊಂಡು ಹೋಗಕ್ಕಂತೂ ಆಗುದಿಲ್ಲ. ಬೆಳಿತಾವ್ರಲ್ಲ, ಬಿಡಿ ಬೆಳಿಲಿ. ಏನ್ ಮಾಡಿ ಬೆಳ್ಕೊಂಡ್ರೆ ದನ ಎಲ್ಲ ಬಿಡುವ ನಾವು? ದನಗಳ ಕರುಗಳೆಲ್ಲ ಬಿಡುವ? ದನಗಳ ಕರುಗಳು ಬಿಡಕ್ ಜಾಗ ಇಲ್ಲ. ಗುಡ್ಡೆಯಿಂದ ಇಳಿದು ಬಂದ ದನ ನೀರ್ ಕುಡಿಕ್ ಜಾಗ ಇಲ್ಲ, ಮೇಯಿಗ್ ಜಾಗ ಇಲ್ಲ. ಆಮೇಲೆ ಮತ್ತೆ ಬೆಳಿಗ್ಗೆ ಹೋದ್ರೆ ಅವರೇ ಬೈತಾರೆ. ಆ ಜಾಗನ ತಹಸೀಲ್ದಾರ್ಗೂ ಗಮನ ಬರ್ಲಿಲ್ಲ. ಇಲ್ಲಿ ನಾವು ಅರ್ಜಿನೂ ಕೊಟ್ಟಿದ್ದೀವಿ. ಈಗ ನಾಳೆ 22ಕ್ಕೆ ಬಿಡ್ದಿಗೆ ಪಾಣಿ ಬೇರೆ ಜಾಗನೂ ಇದೆ. ಬೇರೆ ಜಾಗ ಇದೆ. ಆಸೆ ದುರಾಸೆ. ಇಂಥ ಜನ ನಮ್ ಚನ್ನಪಟ್ಟಣದಲ್ಲಿ ಹಂಗವ್ರೆ. ಮತ್ತೆ ಬಿಡ್ದಿಲ್ಲ ಹಂಗಾಗ್ತಿದ್ಯಲ್ಲ? ಬಿಡ್ದಿಲ್ಲಿ ಕೊಡುದಿಲ್ಲ. ನಾವು ಬರ್ತೀವಿ ಇಷ್ಟಕ್ಕೆ. ನಾವು 22ನೇ ತಾರೀಕು ನಮ್ಮಲ್ಲಿ ಚನ್ನಪಟ್ಟಣ ತಾಲೂಕಲ್ಲಿ 5,000 ಜನ ಕರೀತೀವಿ ಬಿಡದಿಗೋಸ್ಕರ. 5 ಕೋಟಿ ಕೊಟ್ರೆ ಎಕರೆಗ? ನಾವು ದುಡ್ಡು 12 ಕೋಟಿ ಕೊಟ್ರೆ ನೀವು 500 ಕೋಟಿ ಕೊಡ್ತೀನಿ, ರೈತರು ಜಮೀನು ಬಿಡಲ್ಲ. ಕುತ್ಕೊಳ್ರಿ.
ಈಗ ನಾನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸ್ವಾಮಿ ಕಾಸು ಕೊಟ್ರೆ ಬಿಡ್ತಾರೆ ಎಲ್ರು, ಅಂದ್ರೆ ಜಾಸ್ತಿ ಕೊಡಿ 12 ಕೋಟಿ ಕೊಡಿ ಅಂತ ಕೇಳ್ತಾವ್ರಂತಲ್ಲ ಕೆಲವು ರೈತರು. ಉಪ್ಪು ನಾನೇ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡ್ ಬಂದಿನಿ, ನೋಡಿದೀರಾ? ಗೊತ್ತಾಯ್ತು. ಎಲ್ರನ್ನೂ ಮಾತಾಡ್ಸೀನಿ. ಅದೇ ಅವ್ರು ತಕೊಂಡು ಉಪ್ಪುಕಾಯಿ ಕುಡ್ಕೋತಾರ, ಈ ಒಂದು 5 ವರ್ಷಕ್ಕೆ ತಿನ್ಕತ್ತಾರೆ. ಎಕರೆಗೆ 12 ಕೋಟಿ ಕೊಟ್ರೆ ಬಿಡ್ತಾರಂತಲ್ಲ. ಸುಳ್ಳು ಅವೆಲ್ಲ. ಅದೇನ್ ಗೊತ್ತೇ, ಅವ್ರಿಗೆ ಪರಿಜ್ಞಾನ ಇಲ್ಲ ಅಂತ ನನ್ನ ಆಸೆ. ಯಾರಿಗ್ ಪರಿಜ್ಞಾನ ಇಲ್ಲ? ಅವ್ರಿಗೆ ರೈತನಿಗೆ 12 ಕೋಟಿ ಕೇಳೋನಲ್ಲ ಕೊಟ್ಬಿಟ್ಟು ಈಗ ನನ್ ಮನೆ ಕೊಟ್ಬಿಟ್ಟು ನಾನು ಎಲ್ಗಪ್ಪ ಹೋಗಿ ಅಲ್ವಾ? ಹಾ. ಭೂಮಿ ಕೊಟ್ಟು ಭೂಮಿ ಕೊಟ್ಟು ಮನೆ ಕೊಟ್ಟು ಅಲ್ಲ 12 ಕೋಟಿ ಕೊಟ್ರುವ 12 ಕೋಟಿ 12 ತಿಂಗಳು ಇರ್ಬೋದಾ? 12 ತಿಂಗಳು ಚೆನ್ನಾಗಿ ಉಡಾಯಿಸ್ಬಿಡ್ತಾರೆ, ಎಂಜಾಯ್ ಮಾಡ್ಬಿಡ್ತಾರೆ, Enjoy ಆಮೇಲೆ ತಿರ್ಪೆ ತಿನ್ನದೆ ತಿರ್ಕೊ ತಿನ್ನೋದೆ ಅವ್ನ ಲೈಫ್ ಹಾಳು. ಅಷ್ಟೇ, ಒಡಲೆ ಬಿಡುದಿಲ್ಲ. ಈಗ ನೆನ್ನೆ 500 ಎಕರೆ ಅಕ್ವೈರ್ ಮಾಡ್ಬಿಟ್ರಲ್ಲ, ಸೀಸ್ ಅದು ಮಾಡ್ಬಿಟ್ರಲ್ಲ. ಸೀಸ್ ಮಾಡವ್ರೆ, ರೈತರು ಬಿಟ್ಕೊಡಲ್ಲ. ಕೊಡಲ್ಲ. ನೋಡ್ತೀನಿ ಅದೆಷ್ಟು ಇಲ್ಲ ಇರ್ತೀನಲ್ಲ ಬನ್ನಿ. ನಾನು ಒಬ್ಬ ರೈತರ ಮಗನೇ. ಅಲ್ಲ ಸಾ ನಾವ್ ಇರ್ತೀವಲ್ಲ ಬನ್ನಿ. ಸ್ಟೋರಿ ಮಾಡ್ಬಿಟ್ಟೆ, ಆಮೇಲೆ ನನಗೆ ಭಯ. ಗೌಡ್ರೆ, ಒಂದ್ ಹೇಳ್ತೀನಿ, ನೀವು ಸ್ಟೋರಿ ಮಾಡಿದಿರಿ ಎಲ್ಲಾನು ಇತ್ಕೋಗುರೆ ಜಾಸ್ತಿ ಇದ್ರೆ ನಿಯತ್ತಾಗೆ ಇದಕ್ಕೋಸ್ಕರ ಓಡಾರು ಜೀವ ಬಿಟ್ಬಿಟ್ಟಿರೋರು ಅವ್ರೆ ತಾಲೂಕಲ್ಲಿ. ತಾಲೂಕಲ್ಲಿ ಅವ್ರೆ, ಇಲ್ಲೂ ಅವ್ರೆ. ನೀವು ಇದಕ್ಕ ನೀವು ಯಾರು ನಾವ್ ಇದಕ್ಕೆ ಅದಕ್ಕ ಇದ್ 300 ಗ್ರಾಮ್ ಹೊರಕ್ಕೆ 3 ಸಂಸಾರ ಕೋಟಿ ಕೋಟಿ ಕೊಟ್ರೆ ಹಾ ಇದ್ 300 ಗ್ರಾಮ್ ಹೊರಕ್ ಆಗಲ್ಲ ರೈತರುಗಳು. ನಮ್ ರೈತರಿಗೆ 300 ಗ್ರಾಮ್ ಎಗ್ಲದ ಮೇಲೆ ಹಾಕಿ ಹೋಯ್ತವನೆ ಅಂದ್ರೆ ಮನೆ ಕೆಲಸ ಬಿಡ್ಬೇಕು, ದನ ಕರ ಬಿಡ್ಬೇಕು, ಮೀಟಿಂಗ್ ಹೋಗ್ಬೇಕು, ಅಲ್ಲಿ ಸಮಸ್ಯೆಗಳು ವಿಚಾರ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗ್ಬೇಕು, ಯಾರೋ ವೈಎಪಿ ಗೊತ್ತಿಲ್ಲ ಆ ಅಮ್ಮನ್ ನೋಡಕ್ ಹೋಗ್ಬೇಕು. ಹಂಗೆ ನಮ್ದು. ಮತ್ತೆ ಚನ್ನಪಟ್ಟಣ ಹೆಂಗದೆ ಅಭಿವೃದ್ಧಿ ಚೆನ್ನಾಗಿದೆ. ಸಿಪಿ ಯೋಗೇಶ್ವರ್ ಮಾಡಿಸ್ತಾವ್ರ ಇಲ್ವಾ? ಅವ್ರು ಮಾಡಿರೋದ ಒಬ್ಬ ಎಂಪಿನೂ ಮಾಡೋಕ್ಕಾಗಲ್ಲ. ಮಾಡಕ್ಕಾಗುದಿಲ್ಲ. ಪಕ್ಕ ಗ್ಯಾರಂಟಿ. ಯಾರು ಹೇಳ್ತಿದ್ರು ಕುಮಾರಣ್ಣ ಬಂದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ. ಅದು ಯಾವ ಕಾರಣಕ್ಕೂ ಆಗಲ್ತದು. ಅವ್ರ ಏನಿದ್ರು ಆಸ್ಪತ್ರೆಯಲ್ಲಿ ಮಾಡ್ಕೋಬೇಕಾ